ಸಿಂದಗಿ ಕ್ಷೇತ್ರದಲ್ಲಿ ಹಬ್ಬುತ್ತಾ ಇದೆ ಬಿಜೆಪಿ ಟಿಕೆಟ್ ಕಾಡ್ಗೀಚು. ಸಿಂದಗಿ ಕ್ಷೇತ್ರಕ್ಕೆ ವಲಸೆ ಬರ್ತಿದ್ದಾರೆ ಲಕ್ಷ್ಮಣ್ ಸವದಿ ಅವರು. ಈ ಮೂಲಕ ಸಿಂದಗಿ ಉಪಚುನಾವಣೆಗೆ ಸವದಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಸಿಂದಗಿ ಕ್ಷೇತ್ರ ಗೆಲ್ಲಲು ಕಾಂಗ್ರೆಸ್ ಇದರೊಂದಿಗೆ ರಿವರ್ಸ್ ಆಪರೇಷನ್ ಕೂಡ ಶುರು ಮಾಡ್ತಾ ಇದೆ. ಯಾಕಂದ್ರೆ 17 ವರ್ಷಗಳಿಂದ ಕಮಲ ಮತ್ತು ದಳ ವಶದಲ್ಲಿದೆ ಸಿಂದಗಿ ಕ್ಷೇತ್ರ. ಇನ್ನು ಮಸ್ಕಿ ತಂತ್ರವನ್ನ ಯಥಾವತ್ ಜಾರಿಗೆ ತರೋದಕ್ಕೆ ಕಾಂಗ್ರೆಸ್ ಲೆಕ್ಕಾಚಾರವನ್ನು ಹಾಕೊಂಡಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಮಧುಸೂದನ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಧುಸೂದನ್, ಸಿಂದಗಿ ಕ್ಷೇತ್ರ ಈ ಬಾರಿ ಸಾಕಷ್ಟು ಚುನಾವಣೆಯ ಕಣವನ್ನು ರಂಗೇರಿಸ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಇಲ್ಲಿ ಟೊಂಕ ಕಟ್ಟಿ ನಿಂತಿದೆ. ಅಂದ್ರೆ ಯಾವ ರೀತಿ ಆಪರೇಷನ್ ನಡೆಯುವಂತ ಸಾಧ್ಯತೆ ಇದೆ ಮಧುಸೂದನ್? ಸೋಮಣ್ಣ, ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ, 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಇನ್ನೂ ನಡೀಬೇಕಾಗಿದೆ. ಸಿಂದಗಿನಲ್ಲಿ ಈಗಷ್ಟೇ ಶಾಸಕರಾಗಿದ್ದಂಥ MC ಮನುಗುಳಿ ಅವರ ನಿಧನದಿಂದ ತೆರವಾಗಿರುವಂಥ ಕ್ಷೇತ್ರ 6 ತಿಂಗಳ ಕಾಲಾವಕಾಶ ಇದೆ. 6 ತಿಂಗಳ ಒಳಗಾಗಿ ಖಾಲಿ ಇರೋ ಅಂಥ ಕ್ಷೇತ್ರವನ್ನು ಭರ್ತಿ ಮಾಡಬೇಕು. ಇದು ಆಯೋಗಕ್ಕೂ ಕೂಡ ಗೊತ್ತಿದೆ. ಈಗಾಗಲೇ ವಿಧಾನಸಭೆಯ ಸಭಾಧ್ಯಕ್ಷರ ಮೂಲಕ, ವಿಧಾನಸಭೆಯ ಕಾರ್ಯದರ್ಶಿಗಳ ಮೂಲಕ ಆಯೋಗಕ್ಕೆ ಒಂದು ವರದಿ ಅಂತೂ ಹೋಗಿರುತ್ತೆ, ಒಂದು ಪತ್ರ ಅಂತೂ ಹೋಗಿರುತ್ತೆ. ಸಿಂದಗಿ ವಿಧಾನಸಭಾ ಕ್ಷೇತ್ರ ಕೂಡ ಈಗ ಶಾಸಕರ ನಿಧನದಿಂದ ತೆರವಾಗಿದೆ ಅಂತ. ಇದರ ಮುಂದುವರೆದ ಭಾಗ 6 ತಿಂಗಳ ಒಳಗಾಗಿ ಚುನಾವಣಾ ಆಯೋಗ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಅಖಾಡವನ್ನು ಸಿದ್ಧಪಡಿಸಬೇಕಾಗತ್ತೆ. ಈಗ ನೀವೊಂದು ಮಾತು ಉಲ್ಲೇಖ ಮಾಡಿದ್ರಲ್ಲ, 17 ವರ್ಷಗಳಿಂದ ದಳ ಮತ್ತು BJP ಭದ್ರಕೋಟೆಯಾಗಿದೆ ಸಿಂದಗಿ. ಈ ಎರಡು ಪಕ್ಷದ ಅಭ್ಯರ್ಥಿಗಳೇ ಇಲ್ಲಿ ಗೆಲ್ತಾ ಬರ್ತಾ ಇದ್ದಾರೆ, ಶಾಸಕರಾಗಿ ವಿಧಾನಸಭೆನ ಪ್ರವೇಶ ಮಾಡ್ತಾನೆ ಬರ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗ ಎದುರಾಗೋ ಅಂತ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಈ ಬಾರಿ BJP ಟಿಕೆಟ್ ಯಾರಿಗೆ ನೀಡಬೇಕು? 2018 ರಾಜ್ಯ ವಿಧಾನಸಭಾ ಚುನಾವಣೆಯನ್ನು ಒಂದು ಸರಿ ಇಲ್ಲಿ ಮೆಲ್ಕು ಹಾಕೊಂಡ್ರೆ ಸೋಮಣ್ಣ, ನೇರವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂಥದ್ದು ರಮೇಶ್ ಬೂಸ್ನೂರ್. ಈಗ ಅವರು ಪರಾಭವಗೊಂಡು MC ಮನುಗುಳಿ ಅವರು ಆಯ್ಕೆಯಾಗಿದ್ದರು ವಿಧಾನಸಭೆಗೆ ಶಾಸಕರಾಗಿ. ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೂಡ ಕೆಲಸವನ್ನು ಮಾಡಿದ್ರು. ಆದರೆ ವಿಧಿಯಾಟದ ಹಿನ್ನೆಲೆಯಲ್ಲಿ ಅವರು ನಿಧನರಾಗಿದ್ದಾರೆ. ಈಗ ಕ್ಷೇತ್ರ ತೆರವಾಗಿದೆ. ಆದರೆ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಈ ಬಾರಿ ವಲಸೆ ಇರೋವಂಥವ್ರಿಗೆ ಅನ್ನೋ ಒಂದು ಮಾತು ತೆರೆಮರೆಯಲ್ಲಿ ಕೇಳಿ ಬರ್ತಾ ಇದೆ ಸೋಮಣ್ಣ. ಇದೇ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿಯಾಗಿ ಸಾರಿಗೆ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾರಂಥ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಗಾಣಿಗ ಸಮಾಜಕ್ಕೆ ಸೇರಿದಂಥ ಲಕ್ಷ್ಮಣ್ ಸವದಿ ಅವರ ಪಾಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಇತ್ತ ರಮೇಶ್ ಬೂಸ್ನೂರ್ ಕೂಡ ಗಾಣಿಗ ಸಮುದಾಯಕ್ಕೆ ಸೇರಿದಂಥವ್ರು. ಒಂದು ವೇಳೆ ಏನಾದರೂ ಲಕ್ಷ್ಮಣ್ ಸವದಿ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಬಿ ಫಾರ್ಮ್ನ ಕೊಟ್ಟರೆ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ರಮೇಶ್ ಬೂಸ್ನೂರ್ನ ಆಪರೇಷನ್ ಹಸ್ತ ಮಾಡ್ತಾರೆ, ಕಾಂಗ್ರೆಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ರಿವರ್ಸ್ ಆಪರೇಷನ್ ಕಮಲ ಅನ್ನೋದು ಬಹಳ ಪ್ರಖ್ಯಾತಿನ ಪಡ್ಕೊಂಡಿತ್ತು. ಈಗ ಆಪರೇಷನ್ ಹಸ್ತ ಅನ್ನೋದು ಕೂಡ ಮುಂಚೂಣಿಗೆ ಬರುತ್ತೆ. ಈಗಾಗಲೇ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಅದೇ ಆಗಿರೋದಲ್ವಾ. ಬಸವನಗೌಡ ತುರುವಿನಹಾಳ ಅವರು 2018 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು BJPಯಿಂದ. ಕಾಂಗ್ರೆಸ್ನಿಂದ ಪ್ರತಾಪ್ ಗೌಡ ಪಾಟೀಲ್ ಅವರು ಕಣಕ್ಕಿಳಿದಿದ್ರು. ಈಗ ಪ್ರತಾಪ್ ಗೌಡ ಪಾಟೀಲ್ರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ BJPಗೆ ಬಂದಿದ್ದಾರೆ. ಹೀಗಾಗಿ ಬಸವನಗೌಡ ತುರುವಿನಹಾಳನ ಕಾಂಗ್ರೆಸ್ ಅವರು ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ರಮೇಶ್ ಬೂಸ್ನೂರ್ನ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೋಬೇಕು ಅನ್ನೋ ಒಂದು ಚಿಂತನೆ ಕಾಂಗ್ರೆಸ್ನಲ್ಲಿ ಆರಂಭ ಆಗಿದೆಯಂತೆ. ಹಾಗಿದೆ ಮಧುಸೂದನ್, ಈಗ ಬೂಸನೂರ್ ಅವರು ಕಾಂಗ್ರೆಸ್ನ ಆಹ್ವಾನವನ್ನು ಒಪ್ಪಿಕೊಳ್ಳುವಂತ ಸಾಧ್ಯತೆ ಇದೆ. ಇಲ್ಲೊಂದು ಕಡೆ ಅತಂತ್ರರಾಗಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ವೇಳೆ ಸವದಿ ವರ್ಸಸ್ ಬೂಸನೂರ್ ಆದ್ರೆ ಆ ಒಂದು ಚುನಾವಣಾ ಕಣ ಹೇಗಿರುತ್ತೆ? ಸೋಮಣ್ಣ, ಸದ್ಯಕ್ಕೆ ರಮೇಶ್ ಬೂಸ್ನೂರ್ ಅತಂತ್ರವಾಗಿಲ್ಲ, ಅವರು ಇನ್ನೂ BJPಯಲ್ಲೇ ಇದ್ದಾರೆ. ಲಕ್ಷ್ಮಣ್ ಸವದಿ ಅವರು ಹೈಕಮಾಂಡ್ ನಾಯಕರ ಹಾಕುವಂಥ ಒಂದು ಮನೆಗೆ ಒಪ್ಪಿ ನೇರವಾಗಿ ಏನಾದರೂ ಸಿಂದಗಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೆ ಆದರೆ ಆಗ ಆಪರೇಷನ್ ಹಸ್ತ ಆಗುತ್ತೆ. ರಮೇಶ್ ಬೂಸ್ನೂರ್ ನೇರವಾಗಿ ಕಾಂಗ್ರೆಸ್ಗೆ ಹೋಗೋ ಅಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಅವರು ಕೂಡ ಗೆಲುವಿನ ಸರದಾರನೇ. ಈ ಬಾರಿ ಅವ್ರಿಗೆ ಗೆಲುವು ಕೈ ಹಿಡಿಲಿಲ್ಲ ಅಷ್ಟೇ. ರಮೇಶ್ ಬೂಸ್ನೂರ್ ಅವರು ಕೂಡ ಈ ಹಿಂದೆ ಶಾಸಕರಾಗಿದ್ದಂಥವ್ರು, MC ಮನುಗುಳಿ ಅವರು ಕೂಡ ಶಾಸಕರಾಗಿದ್ದಂಥವ್ರು. ಈ ಬಾರಿ MC ಮನುಗುಳಿ ಅವರು ಗೆದ್ದಿದ್ರು, ಆದರೆ ಅವರ ನಿಧನದಿಂದ ತೆರವಾಗಿದೆ ಈಗ ಆ ಕ್ಷೇತ್ರ. ಹೀಗಾಗಿ ಒಂದು ವೇಳೆ ಏನಾದರೂ ಕಾಂಗ್ರೆಸ್ಗೆ ರಮೇಶ್ ಬೂಸ್ನೂರ್ ಹೋಗಿ BJPಯಿಂದ ಲಕ್ಷ್ಮಣ್ ಸವದಿ ಬಂದರೆ ಫೈಟ್ ಬಿಟ್ವೀನ್ ನೇರವಾಗಿ ಹಣಾಹಣಿ ಇರುವಂಥದ್ದು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್. ಇದು ಎರಡಕ್ಕೆ ರಮೇಶ್ ಬೂಸ್ನೂರ್ ವರ್ಸಸ್ ಲಕ್ಷ್ಮಣ್ ಸವದಿ ಆಗಬಹುದು, ಅಥವಾ ರಮೇಶ್ ಬೂಸ್ನೂರ್ಗೆ ಆಪೋಸಿಟ್ ಆಗಿ ಕಾಂಗ್ರೆಸ್ನಿಂದ ಯಾರಾದರೂ ಬರಬಹುದು. ಲಕ್ಷ್ಮಣ್ ಸವದಿ ಕಣಕ್ಕಿಳಿಯದೆ ತಟಸ್ಥವಾಗಿ ಹಾಲಿ ವಿಧಾನ ಪರಿಷತ್ನ ಸದಸ್ಯರ ಸ್ಥಾನವನ್ನೇ ಮುಂದುವರಿಸ್ಕೋಬಹುದು. 2023 ರಾಜ್ಯ ವಿಧಾನಸಭಾ ಚುನಾವಣೆಗೆ ಯಾವುದಾದ್ರು ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಈ ಉಪಚುನಾವಣೆಯಲ್ಲಿ ತಟಸ್ಥರಾಗಬಹುದು, ಕೇವಲ ಕೆಲಸವನ್ನು ಮಾಡ್ತಾ ಏನು ಹೇಳಲಿಕ್ಕಾಗಲ್ಲ. ಆದರೆ ಈಗ ನ್ಯೂಸ್ ಫಸ್ಟ್ಗೆ ಸಿಗ್ತಾರಂಥ ಮೂಲಗಳ ಮಾಹಿತಿ ಪ್ರಕಾರ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ BJP ಅಭ್ಯರ್ಥಿ ಆಗ್ತಾರೆ ಅನ್ನೋದು ತೆರೆಮರೆಯಲ್ಲಿ ಒಂದು ಮಾತುಕತೆ ಆಗ್ತಾ ಇದೆ. ಇದು ಆಗತ್ತಾ ಕಾದ್ ನೋಡಬೇಕು. ಒಂದು ವೇಳೆ ಏನಾದರೂ BJP
ಅಭ್ಯರ್ಥಿ ಲಕ್ಷ್ಮಣ್ ಸವದಿ ಆದರೆ ಕಾಂಗ್ರೆಸ್ನತ್ತ ರಮೇಶ್ ಬೂಸ್ನೂರ್ ಹೋಗೋದು ನಿಶ್ಚಿತ. ಕಾಂಗ್ರೆಸ್ನ ನಾಯಕರು ರಮೇಶ್ ಬೂಸ್ನೂರ್ನ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಳ್ಳೋದು ಕೂಡ ನಿಶ್ಚಿತ. ಅವ್ರಿಗೆ ಬಿ ಫಾರ್ಮ್ ಸಿಗೋದು ನಿಶ್ಚಿತ. ಹೀಗಾಗಿ ಅಖಾಡ ಲಕ್ಷ್ಮಣ್ ಸವದಿ ವರ್ಸಸ್ ರಮೇಶ್ ಬೂಸ್ನೂರ್ ಆಗುತ್ತೆ ಸೋಮಣ್ಣ. ಅಂದ್ರೆ ಮಧುಸೂದನ್ ಇಬ್ರು ಕೂಡ ಒಂದು ರೀತಿ ಗೆಲ್ಲುವ ಕುದುರೆಗಳೇ. ಇಂಥ ಸಂದರ್ಭದಲ್ಲಿ ಬಿಜೆಪಿಗೆ ಬೇರೆ ಆಪ್ಷನ್ಸ್ ಏನು ಇಲ್ವಾ ಹಾಗಿದ್ರೆ? ಸೋಮಣ್ಣ, ಲಕ್ಷ್ಮಣ್ ಸವದಿ ಅವರು ವಿಧಾನಸಭೆಯನ್ನ ಪ್ರವೇಶ ಮಾಡಬೇಕು ಅನ್ನೋ ಒಂದು ಆಸೆ ಅಭಿಲಾಷೆಯನ್ನ ರಾಜ್ಯ ನಾಯಕರ ಹತ್ರ ಜೊತೆಗೆ ಹೈಕಮಾಂಡ್ ನಾಯಕರ ಹತ್ರ ವ್ಯಕ್ತಪಡಿಸಿದ್ರೆ, ಅಥವಾ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರು ಲಕ್ಷ್ಮಣ್ ಸವದಿ ವಿಧಾನಸಭೆಗೆ ಆಯ್ಕೆ ಆಗಲಿ ಅನ್ನೋ ಒಂದು ಆಪ್ಷನ್ನ ಕೊಟ್ರೆ, ಸಿಂದಗಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಅವರು ಕಣಕ್ಕಿಳಿಯೋದು ಬಹುತೇಕ ನಿಶ್ಚಿತ. ಈ ನಿಟ್ಟಿನಲ್ಲಿ ರಮೇಶ್ ಬೂಸ್ನೂರ್ಗೆ ಟಿಕೆಟ್ ಕೈ ತಪ್ಪತ್ತೆ ಬಿಜೆಪಿಯಿಂದ. ಆಗ ಅವರು ಬೇರೆ ಆಪ್ಷನ್ನೇ ಇಲ್ಲದೆ ಕಾಂಗ್ರೆಸ್ನತ್ತ ಮುಖ ಮಾಡಬೇಕಾಗುತ್ತೆ. JDS ಈಗಾಗಲೇ ಬಹಿರಂಗವಾಗಿ ಹೇಳ್ತಾ ಇದೆ, ಯಾವುದೇ ಉಪಚುನಾವಣೆಗೂ ನಾವು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲ್ಲ. ಅದು ಮಸ್ಕಿ ಆಗಿರಬಹುದು, ಬಸವ ಕಲ್ಯಾಣ ಆಗಿರಬಹುದು, ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಆಗಿರಬಹುದು, ಅಥವಾ ಸಿಂದಗಿ ಆಗಿರಬಹುದು. ಸಿಂದಗಿನಲ್ಲಿ ಒಂದು ಆಪ್ಷನ್ ಇದೆ JDSಗೆ. ಸಿಂದಗಿನಲ್ಲಿ ಎಲೆಕ್ಟ್ ಆಗಿದ್ದೆ 2018ರಲ್ಲಿ, ಆಯ್ಕೆಯಾಗಿದ್ದೆ JDSನಿಂದ MC ಮನಗುಳಿ ಅವರು. ಹೀಗಾಗಿ ಸಿಂಪತಿ ವೋಟ್ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ, ಸಿಂಪತಿನ ಗಿಟ್ಟಿಸ್ಕೊಳ್ಳೋಕ್ಕೆ, ವೋಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ MC ಮನಗುಳಿ ಅವರ ಕುಟುಂಬಸ್ಥರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡೋ ಅಂತ ಸಾಧ್ಯತೆ ಇದೆ. ಆದರೆ ಕಡೆಗಳಿಗೆ ತನಕ ಅದು JDSನ ನಾಯಕರು ಹೇಳೋದಿಲ್ಲ. ಇತ್ತ ಲಕ್ಷ್ಮಣ್ ಸವದಿ ಏನಾದ್ರೂ ನೇರವಾಗಿ BJP ಅಭ್ಯರ್ಥಿಯಾಗಿ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಣಕ್ಕಿಳಿದಿದ್ದೆ ಆದರೆ ರಮೇಶ್ ಬೂಸ್ನೂರ್ ಕಾಂಗ್ರೆಸ್ನತ್ತ ಮುಖ ಮಾಡಲೇಬೇಕಾಗತ್ತೆ. ಕಾಂಗ್ರೆಸ್ನ ನಾಯಕರು ಕೂಡ ಅವ್ರಿಗೆ ಪ್ರಬಲವಾದಂಥ ಒಬ್ಬ ಅಭ್ಯರ್ಥಿ ಈ ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಗಬೇಕು ಅಂದರೆ ಅದು ರಮೇಶ್ ಬೂಸ್ನೂರ್. ಹೀಗಾಗಿ ಅಖಾಡ ರಮೇಶ್ ಬೂಸ್ನೂರ್ ವರ್ಸಸ್ ಲಕ್ಷ್ಮಣ್ ಸವದಿ ಆಗುತ್ತೆ. ಯಾವಾಗ ಲಕ್ಷ್ಮಣ್ ಸವದಿ BJPಯಿಂದ, ರಮೇಶ್ ಬೂಸ್ನೂರ್ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದೆ ಆದರೆ ಇತ್ತ JDS ಕೂಡ ಸಿಂಪತಿ ವೋಟ್ಸ್ನ ಗಿಟ್ಟಿಸ್ಕೊಳ್ಳೋಕ್ಕೆ ಅಭ್ಯರ್ಥಿಯನ್ನು ಹುಡುಕಬಹುದು ಸೋಮಣ್ಣ. ಇದೆಲ್ಲವೂ ಕಾದು ನೋಡಬೇಕಾಗುತ್ತೆ. ಆದರೆ ಈಗ ಇರುವಂಥ ಮೂಲಗಳ ಮಾಹಿತಿಯ ಪ್ರಕಾರ ಲಕ್ಷ್ಮಣ್ ಸವದಿಗೆ ರಾಜ್ಯ BJP ನಾಯಕರು ನೇರವಾಗಿ ವಿಧಾನಸಭೆ ಪ್ರವೇಶ ಮಾಡೋಕ್ಕೆ ಒಂದು ಆಪ್ಷನ್ ಇಡ್ತಾ ಇದ್ದಾರೆ. ಲಕ್ಷ್ಮಣ್ ಸವದಿ ಅವರು ಕೂಡ ಈ ತನಕ ಓಕೆ ಅಂದಿಲ್ಲ, ನಾನು ಕಣಕ್ಕಿಳಿತೀನಿ ಅಂತ ಹೇಳ್ತಾ ಇಲ್ಲ. ಹಾಲಿ ಅವರು ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ. ಹೀಗಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಜೊತೆಗೆ ಸಾರಿಗೆ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ಇದನ್ನು ಕಾದು ನೋಡಬೇಕು. ರಮೇಶ್ ಬೂಸ್ನೂರ್ ಕೂಡ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಆತ್ಮವಿಶ್ವಾಸ ಇದೆ, BJPಯಲ್ಲೇ ನನಗೆ ಬಿ ಫಾರ್ಮ್ ಸಿಗುತ್ತೆ ಅಂತ. ಇದನ್ನು ಕೂಡ ಕಾದು ನೋಡಬೇಕು. ಒಂದು ವೇಳೆ ಏನಾದರೂ ಲಕ್ಷ್ಮಣ್ ಸವದಿ ಕಣಕ್ಕಿಳಿತೀನಿ ಅಂತ ಹೇಳಿ BJP ಬಿ ಫಾರ್ಮ್ನ ಲಕ್ಷ್ಮಣ್ ಸವದಿಗೆ ಕೊಟ್ಟಿದ್ದೆ ಆದರೆ ಕಾಂಗ್ರೆಸ್ನ ನಾಯಕರು ನೇರವಾಗಿ ರಮೇಶ್ ಬೂಸ್ನೂರ್ನ ಆಪರೇಷನ್ ಮಾಡ್ತಾರೆ. ಆಪರೇಷನ್ ಹಸ್ತದ ಮೂಲಕ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಳ್ತಾರೆ ಸೋಮಣ್ಣ. ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.